ಮುಗೇರ ಸಮುದಾಯದ ಚುಡೀನು ಅನ್ಕೊಂಡ ಒಂಜಿ ಮುಖ್ಯವಾಯಿನ ಒಂದು ಉಪಕರಣ. ದುಡಿ ನಳಿಕೆಯಲ್ಲಿ ಸತ್ರೋತ್ವ ಇಲ್ಲ. ದುಡಿ ನಳಿಕೆಯಲ್ಲಿ ಕುಣಿಯುವಾಗ ಎಲ್ಲರೂ ಒಟ್ಟಾಗ್ತಿದ್ರು. ಚುಡೀನು ಅಂಡ ಈ ಚುಡಿ ಅವು ಸ್ವಿಮ್ ಪೋಡ್ ಎಂಕ್ಲು ಮುಗೇರ ಸಮುದಾಯದಾಗ್ಲಿ ಈ ಮುಗೇರ ಸಮುದಾಯಡು ಚುಡೀನು ಅನ್ಕೊಂಡ ಒಂಜಿ ಮುಖ್ಯವಾಯಿನ ಒಂದು ಉಪಕರಣ. ಅವು ಮದಿಮೆ ಕೆಲವು ಇಲ್ಲಲು ಎಡ್ಡೆ ಕಾರ್ಯಕ್ರಮ ಇತ್ತನಾನಿ ಅಯ್ನ ಬೊಟ್ಟೋದು ಪದ್ಯ ಮಣ್ಣೊಂದು ನಲಿತ್ಪುಣಗ್ಲೇ ತೋಜನಿಪ್ಪೀರು ಆನೆ ಪೊಣ್ಣಾದು ನಲಿತೊಂದಿಪ್ಪೀರು ಐಕೆ ಪ್ರತ್ಯೇಕವಾಯಿನ ಪದ್ಯಲೊಂಡು ಆ ಪದ್ಯಂಚಿನ ವಂಡ ಊರುಡು ನಡತೊಂದು ಬತ್ತನಂಚಿನ ವಿಷಯಗಳ ಬುಕ್ಕ ನಮಗೂ ತೋಜಿ ತೋರ್ಪಣಂಚಿನ ಕೆಲವು ಜೀವಿಗಳ ಬಗ್ಗೆ ಇಟ್ಲ ಪದ್ಯ ಕಟ್ಟದು ನಲ್ತದು ತೋಜ ಒಂದಿತ್ತನಂಚಿನ ಆ ಚುಡಿ ಪಾರ್ತನ. ತುಳುನಾಡಿನ ಜಾನಪದ ರಂಗದಲ್ಲಿ ದುಡಿ ನಳಿಕೆ ಅನ್ನುವಂಥದ್ದು ಅತಿ ಶ್ರೇಷ್ಠತೆಯನ್ನು ಪಡೆದಂಥದ್ದು. ದುಡಿ ಬಾರಿಸುವಾಗಂತಹ ಹರಡುವಂತಹ ದುಡಿಯ ನಾದಕ್ಕೆ ಆ ಊರುಗಳಲ್ಲಿ ದುಷ್ಟ ಶಕ್ತಿಗಳು ಬರುವುದಿಲ್ಲ, ದುಷ್ಟ ರೋಗಗಳು ಬರುವುದಿಲ್ಲ. ಇದಾಗಿರ್ತದೆ ನಮ್ಮ ಹಿರಿಯರ ನಂಬಿಕೆ. ದುಡಿಯಲ್ಲಿ ತುಂಬ ದುಡಿಗಳಿರ್ತವೆ. ಒಂದು ದುಡಿ ನಳಿಕೆಯಲ್ಲಿ ಒಂದು ಕೊಲಾನಿಯಲ್ಲಿ ಎಲ್ಲರೂ ಒಂದು ಗುರಿಕಾರಣ ಮನೆಯಲ್ಲಿ ಒಟ್ಟಾಗಿ ಆ ದುಡಿ ಬಾರಿಸುವಾಗ ಅದಕ್ಕೆ ತಾಳ ಅಂತ ಇತ್ತು. ಅದನ್ನು ಈ ದುಡಿಯಲ್ಲಿ ಹೇಳುವುದು ತಾಳ ಅಂತಲ್ಲ, ಬಾಣೆ ಅಂತ. ಅದರಲ್ಲಿ ದೇವರ ಬಾಣೆ, ಬೇಕತ ಬಾಣೆ, ಒತ್ತೆಕೋಳು ಹೀಗಂತ ಹೇಳ್ತಿದ್ರು. ದುಡಿ ನಳಿಕೆಯಲ್ಲಿ ಶತ್ರುತ್ವ ಇಲ್ಲ. ಬೇರೆ ವಿಷಯದಲ್ಲಿ ಶತ್ರುತ್ವ ಕೂಡ ಇದ್ರೂ ಕೂಡ ದುಡಿ ನಳಿಕೆಯಲ್ಲಿ ಕುಣಿಯುವಾಗ ಎಲ್ಲರೂ ಒಟ್ಟಾಗ್ತಿದ್ರು. ಆ ದುಡಿಯನ್ನು ಮಾಡುವುದಕ್ಕೆ ನಾವು ಉಪಯೋಗಿಸುವಂತಹ ದಾರ ಉಂಟಲ್ಲ, ಬೆಳ್ಳಿ ಅದನ್ನು ದಲಂಬು ಅಂತ ಹೇಳುವುದು. ಅದು ಗಟ್ಟಿಯಾಗಿರ್ತದೆ. ಅದು ದಡ್ಡೊಳಿಯ ಬಳ್ಳಿ. ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಉಂಟು. ಅದು ತುರಿಸ್ತದೆ ಅದನ್ನು. ಮತ್ತೆ ದುಡಿಯ ಇದು ಮುಚ್ಚಲನ ಮಾಡುವಂಥದ್ದು ಉಡುವಿನ ಚರ್ಮ, ಇಲ್ಲದಿದ್ದರೆ ಆಡಿನ ಚರ್ಮ, ಇಲ್ಲದ್ರೆ ನರಿಯ ಚರ್ಮ, ಮಂಗದ ಚರ್ಮ. ನರಿಯ ಚರ್ಮಕ್ಕೆ ಅದರದ್ದೇ ಮಹತ್ವ ಉಂಟಂತೆ. ಅದು ನಾವು ಹೇಗೆ ನರಿ ಹೇಗೆ ಕೂಗ್ತದೆ ಹಾಗೆ ಇದರ ಬಾರಿಸುವಾಗ ಈ ದುಡ್ಡಿ ಕೂಡ ಹಾಗೆ ಕೂಗ್ತದಂತೆ. ದುಡ್ಡಿ ಮಾಡುವಂಥ ಮರಗಳು ಅದು ಗಟ್ಟಿಯ ಮರ ಆಗಿರಬೇಕು. ಒಂದು ಹಲಸಿನ ಮರ, ಸಂಪಗೆ ಮರ, ಇಂಥ ಮರಗಳಾಯಿತು. ಅದು ನಮ್ಮವರೇ ಮಾಡ್ತಿದ್ವು. ದುಡಿ ನಳಿಕೆ ಇಂದು ಮರೆಯಾಗುತ್ತಿದೆ. ಇನ್ನು ಉಳಿದ ಪೀಳಿಗೆಗಳಿಗೂ ಕೂಡ ಈ ದುಡಿಯ ನಳಿಕೆಯ ಮಹತ್ವ ಉಳಿಬೇಕು.